ಈಗ ಯಾರು ಆರಾಮಾಗಿದ್ದಾರೆ. ಇನ್ನು ಸ್ವಲ್ಪ ರೆಸ್ಟ್ ಮರಿಬೇಕು ಅಂದರೆ ಇನ್ನೂ ನಿನ್ನೆ ನಾನು ನಿನ್ನೆ ಕಾರ್ಯಕ್ರಮಕ್ಕೆ ಬಂದು ಅವ್ರನ್ನ ನೋಡ್ಕೊಳ್ಳೋಣ. ಯಾಕಂದರೆ ಮೇಡಮ್ ನಮಗೆ ತುಂಬ ಆತ್ಮೀಯರು. ಯಾಕಂದರೆ ಬೆಳಗಾಮಲ್ಲಿ ಸುಮಾರು ಕಾರ್ಯಕ್ರಮಗಳಾಗ್ಬೋದು. ನಮ್ಮ ಮೃಣಾಲ್ ಅವರು ಇದ್ದಾರಲ್ಲ, ಅವ್ರ ಮಗ ಅಷ್ಟೇ ಒಳ್ಳೆಯವರು, ಅಷ್ಟೇ ಚೆನ್ನಾಗಿ ಅವ್ರನ್ನ ದೊಡ್ಡವರು ಚಿಕ್ಕವರು ಅನ್ನೋದು ತಿಳಿಸಿದ್ದಾರೆ. ಅದಕ್ಕೋಸ್ಕರ ಅವರು ಆತ್ಮೀಯರಾಗ್ಬಿಡ್ತಾರೆ ನಮಗೆ. ಅದಕ್ಕೋಸ್ಕರ ಇಷ್ಟು ನಾವು ಹುಡ್ಕೊಂಡು ಮೇಡಮ್ನ ನೋಡಿ ಸಂತೋಷ ಆಯಿತು. ಬೇಗ ಎದ್ದು ಬರ್ತಾರೆ. ಬರೋ ತಿಂಗಳು ಒಂದು ಸ್ಪೆಷಲ್ ಇದೆ, ನೀವು ಕೇಳಿಂಗಿಲ್ಲ. ಬರೋ ತಿಂಗಳು ಮೇಡಮ್ ಬರ್ತ್ಡೇ ಇದೆ. ಸೊ ಅವ್ರಿಗೆಲ್ಲ ಪಾಪ ಇಷ್ಟು ದಿವಸ ಇಲ್ಲಿ ಮಲ್ಲಿಗೆ ಅವ್ರಿಗೆ ಒಂದು ಸರ್ಪ್ರೈಸ್ ಆಗಿ ಒಂದು ಬೇರೆ ಥರ ಗ್ರ್ಯಾಂಡ್ ಒಂದು ಫಂಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಮೇಡಮ್ ಇಲ್ಲಿಂದ ಬಂದರೆ ಅಷ್ಟೇ. ಸರ್ ನಿನ್ನೆ ಕಾಂಗ್ರೆಸ್ ಸಮಾವೇಶ ಆಯಿತು, ಅದ್ರ ಬಗ್ಗೆ ಹೋದ ಅದ್ರ ಬಗ್ಗೆ ನಾನೇನು ಮಾತಾಡಲಿ. ಅದು ಗಾಂಧೀಜಿಯವರ 100 ವರ್ಷದ ಒಂದು ಏನಿದೆ ACC ಎಲ್ಲ ದೊಡ್ಡ ದೊಡ್ಡ ನಾಯಕರು ಬಂದಿದ್ದು. ಮತ್ತು ಖರ್ಗೆ ಸಾಹೇಬರು 100 ವರ್ಷದ ಖರ್ಗೆ ಸಾಹೇಬರು ಕೂಡ ಗಾಂಧೀಜಿ ಏನು ಪೊಸಿಷನ್ ಇದ್ರು ಅವರು ಅದರಲ್ಲಿ ಇರೋದ್ರಿಂದ ಭಾಳ ಚೆನ್ನಾಗಿ ಮಾತಾಡಿದ್ರು. ಲಕ್ಷಾಂತರ ಜನ ಸಿಕ್ಕಿದ್ರು, ಎಲ್ರಿಗೂ ಸಂತೋಷ ಆಯಿತು. ಗಾಂಧಿ ಭಾರತ್ ಮತ್ತೆ ಬರಲೇಬೇಕು. ಯಾಕಂದರೆ ಸ್ವಾತಂತ್ರ್ಯ ತಂದುಕೊಟ್ಟೋದೇ ನಾವು ಮರ್ಯಾದಕ್ಕಾಗಲ್ಲ. ಗಾಂಧಿ ಭಾರತ್ ಬರಬೇಕು. ನಮ್ಮ ಅಂಬೇಡ್ಕರ್ ಅವರ ಏನು ಸಂವಿಧಾನ ಬರೆದಿದ್ದಾರೆ ಅದನ್ನೆಲ್ಲ ಉಳಿಸುವಂಥ ಕೆಲಸ ಮಾಡಬೇಕು ಅಂತ. ಇನ್ನೊಂದು ಶಿವಣ್ಣವರ ಯಶಸ್ವಿಯಾಗಿದೆ ಸರ್. ಶಿವಣ್ಣವ್ರು ಆರಾಮಾಗಿದ್ದಾರೆ, ಬರ್ತಾರೆ.